ಎಲ್ರಿಗೂ ನಮಸ್ಕಾರ. ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಇಲಾಖೆಯಿಂದ ಬಿಡುಗಡೆ ಆಗಿರತಕ್ಕಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಮಾದರಿ ಪ್ರಶ್ನೆ ಪತ್ರಿಕೆ, ಅದರಲ್ಲಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ತುಂಬ ಜನ ಮೆಂಟಲ್ ಎಬಿಲಿಟಿಯನ್ನು ಸಾಲ್ವ್ ಮಾಡಿ ಸರ್ ಅಂತ ಹೇಳಿದ್ರಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ಕ್ವಶನ್ಸ್. ಡೈರೆಕ್ಟಾಗಿ ಒಂದು ಉತ್ತರಗಳನ್ನು ನೋಡ್ತಾ ಹೋಗೋಣ. ನನಗೆ ಗೊತ್ತಿರೋಷ್ಟು ಪ್ರಶ್ನೆಗಳಿಗೆ ನಿಮಗೆ ಸರಿಯಾದ ಉತ್ತರವನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ನೀವು ನನಗಿಂತ ಮೊದಲೇ ಉತ್ತರ ಮಾಡಿರ್ಬೋದು ಅಥವಾ ಪ್ರಯತ್ನ ಮಾಡಿರ್ಬೋದು. ಸೊ ನೀವು ಮಾಡಿರ್ತಕ್ಕಂಥ ಮೆಥಡ್, ನಾನು ಮಾಡ್ತಕ್ಕಂಥ ಮೆಥಡ್ಡು ಎರಡು ಡಿಫ್ರೆನ್ಸ್ ಇರ್ಬೋದು. ಸೊ ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ, ಇದು ಕಾಮನ್ ಆಗಿ ಅಂದರೆ ಹೈಸ್ಕೂಲ್ಗೆ ಅಂದರೆ ನಿಮಗೆ ಯಾರ್ಯಾರಿಗಿರುತ್ತೆ ಅಂತ ನೋಡಿ. HSTRಗೆ ಬಿಟ್ಟರೆ ಪೇಪರ್ 1ರಲ್ಲಿ PSTಗೆ. ಸೊ ಇವರಿಬ್ಬರಿಗೆ ಈ ಒಂದು ಮೆಂಟಲ್ ಎಬಿಲಿಟಿಯನ್ನು ಕಾನ್ಸೆಪ್ಟನ್ನು ಇಟ್ಟಿದ್ದಾರೆ. GPTಗಿಲ್ಲ. ಸೊ ಹಾಗಾಗಿ ಇರುವಂಥ ಕಾನ್ಸೆಪ್ಟ್ ನೀವು HSTRನವರಾರು ನೋಡಲೇಬೇಕಲ್ಲ. ಸೊ GPTಗೂ ಅರ್ಹರಿರ್ತೀರಿ, HSTRಗೂ ಅರ್ಹರಿರ್ತೀರಿ. ಸೊ ಹಾಗಾಗಿ ಈ ಒಂದು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು, ಅಂಕಗಳನ್ನು ಗಳಿಸಲಿಕ್ಕೆ ಸಾಕಷ್ಟು ಹೆಲ್ಪ್ಫುಲ್ ಮಾಡ್ತವೆ ಅಂತ ಹೇಳ್ತಾ, ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಫಸ್ಟ್ ಒನ್. ಇಲ್ಲಿ ನೋಡಿ, ಸಂಖ್ಯಾ ಸರಣಿಯನ್ನು ಪೂರ್ಣಗೊಳಿಸಿ. 4, 9, 19, 39, 79. ಸೊ ಈಗ ನೋಡಿದಾಗ ಸೊ ಎಲ್ಲ ಸರ್ 9 ಇದೆ, ಇಲ್ಲಿ ಯಾವ್ದಾರು ಒಂದು 9 ಇದ್ದರೆ ಬಂದುಬಿಡುತ್ತೆ ಅಂತ ನೀವು ಅಂದ್ಕೋಬೋದು. ಸೊ ಹಾಗಲ್ಲ, ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಸೊ 4, 9 ಅಂದರೆ ಇಲ್ಲಿ ಕೊಟ್ಟಿರುವಂಥ 4ಕ್ಕೆ ಏನು ಮಾಡಿದ್ದಾರೆ ಅವರು ನೋಡ್ತಾ ಹೋಗಿ. ನಿಮಗೆ ಒಂದಷ್ಟು ಲೆಕ್ಕವನ್ನು ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಇಲ್ಲಿರುವಂಥ ಒಂದು ಕ್ವಶನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಮಾಡಿದ್ದಾರೆ ಅಂತ ನೋಡಿ, ಸಿಂಪಲಾಗಿ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಸೊ 4ಕ್ಕೆ 2 ಗುಣಿಸಿದ್ದಾರೆ, ಪ್ಲಸ್ 1 ಕೂಡಿದ್ದಾರೆ. ಏನಾಯಿತು? 4 8 ಪ್ಲಸ್ 9 ಅಂದರೆ ನೆಕ್ಸ್ಟ್ 9ಕ್ಕೂ 2 ಗುಣಿಸಿದ್ದಾರೆ, ಪ್ಲಸ್ 1 ಕೂಡಿ. 9 2 18 ಪ್ಲಸ್ 1 19. ಅದೇ ರೀತಿ ಇರುವಂಥ ಸಂಖ್ಯೆಗೆ 2ರಿಂದ ಗುಣಿಸಿದ್ದಾರೆ, ಪ್ಲಸ್ 1 ಕೂಡಿದ್ದಾರೆ. ಸೊ ಈ ಪ್ಯಾಟರ್ನಲ್ಲಿ ಅಲ್ಲಿರುವಂಥ ಲೆಕ್ಕಗಳನ್ನು ನೋಡ್ಬೋದು. ಹಾಗಾಗಿ ನೀವು 79ಗೆ 2 ಗುಣಿಸಿ 79 ಇಂಟು 2 ಪ್ಲಸ್ 1 ಅಂತ ಮಾಡಿ 158 ಪ್ಲಸ್ 1 159 ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3ನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಕ್ವಶನ್ ನಂಬರ್ 1ಗೆ ಈ ಒಂದು ಪ್ಯಾಟರ್ನ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾವು ಮೊದಲು ಗುರುತಿಟ್ಕೋಬೇಕು. ಓಕೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆಯನ್ನು ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಸರಣಿಯಲ್ಲಿ ತಪ್ಪಾದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ತಪ್ಪಾದ ಸಂಖ್ಯೆಯನ್ನು ಹೇಗೆ ಗುರುತಿಸಬೇಕು ಅನ್ನೋದನ್ನು ನಾವು ನೋಡೋದಾದರೆ, ಇಲ್ಲಿ ನೋಡಿ 6, 12, 21, 33, 45, 66. ಇಲ್ಲಿ ಏನೋ ಒಂದು ಸಿಮಿಲಾರಿಟಿ ಇದೆ. ಏನಪ್ಪ ಅಂತಂದರೆ, ಸೊ ಎಲ್ಲದರಲ್ಲೂ ಕೂಡ ಈ ಸಂಖ್ಯೆಗಳಲ್ಲಿ ನಾವು ಕಾಮನ್ ಆಗಿ ನೋಡಿದ್ರೆ ಒಂದೊಂದು ಡಿಫ್ರೆನ್ಸನ್ನು ನಾವು ನೋಡ್ತಾ ಹೋದರೆ, ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ನೋಡಿ, 6 ಮತ್ತು 12ಕ್ಕೆ 6 ಕೂಡ್ತಾ ಹೋಗಿದ್ದಾರೆ. ನೆಕ್ಸ್ಟು 9 ಕೂಡಿದ್ದಾರೆ. ಓಕೆ. ನೆಕ್ಸ್ಟು 12 ಕೂಡಿ ಮುಂದಿನ ಸಂಖ್ಯೆಯನ್ನು ಪಡೆದಿದ್ದಾರೆ. ಅದೇ ಥರ 15 ಕೂಡಿದ್ದಾರೆ. ನೆಕ್ಸ್ಟು 18 ಕೂಡಿ ಮುಂದಿನ ಸಂಖ್ಯೆಯನ್ನು ಪಡಿಬೇಕು. 6, 9, 12, 15, 18. ಸೊ ಈ ಸಂಖ್ಯೆಗಳನ್ನು ಕೂಡಿದಾಗ ಮುಂದಿನ ಸಂಖ್ಯೆ ನಮಗೆ ಸಿಕ್ಕುತ್ತೆ. ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, 6 ಪ್ಲಸ್ 6 12, 12ಕ್ಕೆ 9 ಕೂಡಿದರೆ 21. ಓಕೆ. 21 ಆಯಿತು. 21ಕ್ಕೆ 12 ಕೂಡಿದರೆ ಎಷ್ಟಾಯಿತು? 33 ಆಯಿತು. ಓಕೆ. ನೆಕ್ಸ್ಟು ಮತ್ತಿನ 33ಕ್ಕೆ 15 ನೀವು ಕೂಡಿದರೆ ಎಷ್ಟಾಗುತ್ತೆ ಅಂದರೆ 48 ಆಗುತ್ತೆ. ಸೊ 48 ಕೊಡೋ ಬದಲಿಗೆ ಅವರು 45 ಕೊಟ್ಟಿದ್ದಾರೆ. ಸೊ ಹಾಗಾಗಿ ತಪ್ಪಾದ ಆಯ್ಕೆ ಯಾವುದು ಅಂದರೆ 45 ಅಂತ ನಾವು ಹೇಳ್ಬೋದು. ಸೊ ಈ ರೀತಿ ಅಂದರೆ ಅವರು ಕೊಡುವ ಸಂದರ್ಭದಲ್ಲಿ ಒಂದು ನಂಬರನ್ನು ತಪ್ಪಾಗಿ ಕೊಟ್ಟಿದ್ದಾರೆ. ಸೊ 45 ಅಂತಕ್ಕಂಥದ್ದು ತಪ್ಪು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಉತ್ತರ ಯಾವ ರೀತಿ ಅಂತಕ್ಕಂಥದ್ದನ್ನು ಮೊದಲು ನಾವು ಕಂಡುಹಿಡ್ಕೊಂಡು ಆನ್ಸರನ್ನು ಮಾಡಬೇಕಾಗತ್ತೆ. ಇನ್ನು ಸಂಖ್ಯಾ ಸರಣಿಯಲ್ಲಿ ACFJO ಅಂತ ಕೊಟ್ಟಿದ್ದಾರೆ. ACFJO ಅಂತಕ್ಕಂಥದ್ದನ್ನು ನೀವು A ಇಂದ Cಗೆ ABCDಯನ್ನು ನೀವು ಬರ್ಕೊಂಡು ನೋಡಿದ್ರೆ, ಸೊ ABCDEF ಅಂತ ನೀವೇನಾದರೂ ಬರ್ಕೊಂಡು ಕಂಟಿನ್ಯೂ ಮಾಡಿದ್ರೆ, A ಆದಮೇಲೆ ನೋಡಿ ಏನಾಗಿದೆ, BC ಅಂದರೆ ಇಲ್ಲಿ 2 ಸಂಖ್ಯೆಯ ನಂತರ, ಆಮೇಲೆ 3 ಸಂಖ್ಯೆಯ ನಂತರ, 4 ಸಂಖ್ಯೆಯ ನಂತರ, 5 ಸಂಖ್ಯೆಯ ನಂತರ, 6 ಸಂಖ್ಯೆಯ ನಂತರ ಸಂಖ್ಯೆಗಳು ಬಂದಿದ್ದಾವೆ. ಸೊ ಇಲ್ಲಿ O ಆದಮೇಲೆ 6ನೇ ಸಂಖ್ಯೆ ಯಾವ್ದು ಬರುತ್ತೆ ಅಂದರೆ ಅದು U ಬರುತ್ತೆ. ಫಾರ್ ಎಕ್ಸಾಂಪಲ್ A ಆದಮೇಲೆ 2 ಸಂಖ್ಯೆ ಬಿಡಿ, A 1 2 ಅಂದರೆ C ಬಂದಿದೆ. C ಆದಮೇಲೆ 3 ಸಂಖ್ಯೆ 1 2 3, 3ನೇ ಸಂಖ್ಯೆ F,
ಎಫ್ ಆದಮೇಲೆ 4ನೇ ಸಂಖ್ಯೆ ಜೆ, 5ನೇ ಸಂಖ್ಯೆ ಆಗುತ್ತೆ, ಓ ಆದಮೇಲೆ 6ನೇ ಸಂಖ್ಯೆ ಯಾವುದು ಅಂದರೆ ಯು ಆಗುತ್ತೆ. ಸೊ ನೀವು ಅದನ್ನು ಕೌಂಟ್ ಮಾಡಿ ನೋಡ್ಬೋದು, ಓ ಪಿ ಕ್ಯೂ ಆರ್ ಎಸ್ ಟಿ ಆ್ಯಂಡ್ ಯು. ಸೊ ಈ ರೀತಿ ಪ್ಯಾಟ್ರನನ್ನು ನೀವು ಕಂಡುಹಿಡ್ಕೋಬೇಕಾಗತ್ತೆ. ಇನ್ನು ಅದೇ ರೀತಿ ಬಿಟ್ಟು ಹೋದ ಅಕ್ಷರಗಳು ಯಾವುವು ಅಂತ ಇದೆ. ಇಲ್ಲಿ ಪ್ಯಾಟ್ರನನ್ನು ನೀವು ಕರೆಕ್ಟಾಗಿ ಈ ಡ್ಯಾಶಲ್ಲಿ ಆ ಸಂಖ್ಯೆಗಳನ್ನು ಹಾಕಿ, ಈ ಕೊಟ್ಟಿರುವಂಥ ಸಂಖ್ಯೆಗಳನ್ನು ಹಾಕಿ ನೋಡಿದ್ರೆ ಸರಿಯಾದ ಉತ್ತರ ಎ ಬಿ ಬಿ ಬರುತ್ತೆ. ಆವಾಗ ನಿಮಗಿದು ಒಂದು ರೀತಿ ರಿಪೀಟ್ ಆಗೋ ಥರ ಒಂದು ನಂಬರ್ ಸೀರಿಯಲ್ ಆಗಿ ಕಾಣಿಸುತ್ತೆ. ಬೇರೆ ಯಾವುದೇ ಸಂಖ್ಯೆಗೆ ಆ ರೀತಿ ಬರಲ್ಲ. ನೀವು ಅದನ್ನೇನು ಮಾಡ್ಬೋದು ಅಂದರೆ ಸೀಸ್ ಪೆನ್ಸಿಲಲ್ಲಿ ಎ ಬಿ ಆ ಸಂಖ್ಯೆಯನ್ನು ಹಾಕಿ ಎ ಬಿ ಬಿ ಡ್ಯಾಶ್ ಎ ಬಿ ಡ್ಯಾಶ್ ಎ ಅಂತ ಬರೆದು ಈ ಸಂಖ್ಯೆಗಳನ್ನು ಒಂದೊಂದೇ ಸಂಖ್ಯೆಯನ್ನು ಅಲ್ಲಿ ನೀವು ಹಾಕಬೇಕಾಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಆನ್ಸರನ್ನು ಹಾಕ್ತಾಯಿದ್ದೀನಿ, ಎ, ಇಲ್ಲಿ ಬಿ, ಇಲ್ಲಿ ಬಿ. ಸೊ ನೀವೀಗ ನೋಡಿದಾಗ ಕರೆಕ್ಟಾದ ಆನ್ಸರು ನಿಮಗೆ ಸಿಗುತ್ತೆ. ಓಕೆ, ರಿಪೀಟ್ ಆಗಿರ್ತಕ್ಕಂಥ ಒಂದು ಪ್ಯಾಟ್ರನನ್ನು ನಾವಿಲ್ಲಿ ನೋಡ್ತೇವೆ. ರೈಟ್, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಟೀಚರನ್ನು ನಾವು ಈ ರೀತಿ ಬರಿತೀವಿ, ಇನ್ನು ಸ್ಟೂಡೆಂಟನ್ನು ಯಾವ ರೀತಿ ಬರಿಬೋದು ಅಂತ ಕೇಳಿದ್ದಾರೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಸಂಖ್ಯೆಗೂ ಈ ಸಂಖ್ಯೆಗೂ ಏನು ಡಿಫರೆನ್ಸ್ ಇದೆ? ಟಿ ಇ ಎ ಸಿ ಹೆಚ್ ಇ ಆರ್ ಅಂತ ಬರ್ಕೊಂಡು ಟಿಗೆ ವಿ ಬರೆದಿದ್ದಾರೆ, ಇಗೆ ಜಿ ಬಂದಿದೆ, ಎಗೆ ಸಿ ಬಂದಿದೆ, ಆಮೇಲೆ ಇ ಬಂದಿದೆ. ಟಿಗೆ ವಿ ಅಂತಂದರೆ ಇಲ್ಲಿ ನೀವು ಯಾವ ಸಂಖ್ಯೆಯನ್ನು ತಗೊಂಡಿದ್ದಾರೆ ಅಂತ ನೀವು ಒಂಚೂರಲ್ಲಿ ಅಬ್ಸರ್ವ್ ಮಾಡಿದರೆ ಟಿಗೆ ಪ್ರತಿ ಅಕ್ಷರಕ್ಕೆ ಮುಂದಿನ 2ನೇ ಅಕ್ಷರ ತೊಗೊಂಡಿದ್ದಾರೆ. ನೋಡಿ, ಎ ಆದಮೇಲೆ ಸಿ ಬಂದಿದೆ ಅಂತಂದರೆ ಎ ಬಿ ಸಿ ಅಂದರೆ 2ನೇ ಅಕ್ಷರ ತೊಗೊಂಡಿದ್ದಾರೆ. ಎ ತೊಗೊಂಡ್ರೆ ಅದರ ಮುಂದಿನ 2ನೇ ಅಕ್ಷರ. ಅದೇ ಥರ ಸ್ಟೂಡೆಂಟ್ಗೂ ಕೂಡ ಮುಂದಿನ 2ನೇ ಅಕ್ಷರ ತೊಗೊಂಡ್ರೆ ಎಸ್ಗೆ ಮುಂದಿನ 2ನೇ ಅಕ್ಷರ ಯಾವ್ದು ಬರುತ್ತೆ ಅಂದರೆ ಯು ಬರುತ್ತೆ. ಓಕೆ, ಅದೇ ರೀತಿ ನೀವೇನು ಮಾಡ್ಬೋದು, ಯು ಅಂತ ತೊಗೊಳ್ತೀರಾ. ಟಿಗೆ ಮುಂದಿನ 2ನೇ ಅಕ್ಷರ ವಿ ಬರುತ್ತೆ. ಓಕೆ, ಅದೇ ಥರ ಸ್ಟೂಡೆಂಟ್ ಎಸ್ ಟಿ ಯುಗೆ ಯಾವ್ದು ಬರುತ್ತೆ, ಮುಂದಿನ 2ನೇ ಅಕ್ಷರ ಡಬ್ಲ್ಯೂ ಬರುತ್ತೆ. ಓಕೆ, ನೆಕ್ಸ್ಟ್ ಅದರ ಮುಂದಿನ ಅಕ್ಷರ ಎಸ್ ಟಿ ಯು ವಿ ಡಿ ಇ ಎನ್ ಟಿ, ಡಿ ಅಂದರೆ ಎಫ್ ಅಕ್ಷರ ಬರುತ್ತೆ. ಓಕೆ, ಸೊ ಈಗ ಆಲ್ರೆಡಿ ನಿಮಗೆ ಇದು ಗೊತ್ತಾಗಿರ್ಬೋದು, ಆಯ್ಕೆ 3ರಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ನೀವು ಏನು ಮಾಡ್ಬೋದು, ಈಸಿಯಾಗಿ ಕಂಡುಹಿಡ್ಕೋಬೋದು. ಸೊ ಪ್ಯಾಟ್ರನನ್ನು ಅರ್ಥ ಮಾಡ್ಕೋಬೇಕು, ಎ ಬಿ ಸಿ ಡಿ ಬರ್ಕೊಂಡು ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಕೋಡಿಂಗ್ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಕ್ಯಾಟನ್ನು 24 ಅಂತ ಬರೆದರೆ, ಡಾಗನ್ನು 26 ಅಂತ ಬರೆದಿದ್ದಾರೆ, ಪಿಗ್ನ ಏನಂತ ಬರಿಬೋದು. ಸೊ ನೀವಲ್ಲಿ ಎ ಬಿ ಸಿ ಡಿನ ಹಾಕಿ ಎ ಬಿ ಸಿ ಡಿ ಈ ಥರ ಹಾಕೊಂಡು ಹೋಗಿ 1 2 3 4 ಅಂತ ಬರ್ಕೊಂಡು ಹೋದರೆ ಅವಾಗ ನಮಗೆ ಸಿಗೆ ಏನು ವ್ಯಾಲ್ಯೂ ಬರುತ್ತೆ, ಆಮೇಲೆ ಎಗೆ ಯಾವ ವ್ಯಾಲ್ಯೂ ಬರುತ್ತೆ, ಟಿಗೆ ಯಾವ ವ್ಯಾಲ್ಯೂ ಬರುತ್ತೆ, ಇವನ್ನೆಲ್ಲ ಕೂಡ ನೋಡಿ 24 ಬರುತ್ತೆ. ಓಕೆ, ಅದೇ ರೀತಿ ನೀವು ಚೆಕ್ ಮಾಡ್ಕೊಂಡಾದ್ಮೇಲೆ ಪಿಗ್ಗೆ ಪಿ ಅನ್ನೋ ಅಕ್ಷರ 16ನೇದು, ಐ ಅನ್ನೋ ಅಕ್ಷರ 9ನೇದು, ಜಿ ಅನ್ನೋ ಅಕ್ಷರ 7ನೇದು, ಇವನ್ನೆಲ್ಲ ಕೂಡಿ ಆನ್ಸರ್ ಎಷ್ಟು ಬರುತ್ತೆ? ಎಸ್ 32 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ, ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತಾ ಸುಮಾ ಹೀಗೆ ಹೇಳ್ತಾಳೆ, ಈತನ ತಾಯಿಯು ತನ್ನ ತಾಯಿಯ ಏಕೈಕ ಮಗಳು ಅಂತ. ಅಂದರೆ ಈತನ ತಾಯಿ ತನ್ನ ತಾಯಿ ಅಂದರೆ ಆಕೆಯ ತಾಯಿ ಅಂತಂದರೆ ಏಕೈಕ ಮಗಳು ಅಂದಾಗ ತನ್ನ ಮಗನೇ ಅಂತೇಳಿ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಉತ್ತರ ತನ್ನ ಮಗ ಅಂತಕ್ಕಂಥ ಆಯ್ಕೆ. ಪ್ರಶ್ನೆ ನೋಡಿ, ಈತನ ತಾಯಿಯು ತನ್ನ ತಾಯಿಯ ಏಕೈಕ ಮಗಳು, ಇವ್ರ ಅಮ್ಮನಿಗೆ ಏಕೈಕ ಮಗಳು ಇವಳೇ ಅಂದರೆ ಅಲ್ಲಿ ತೋರಿಸ್ತಿರೋದು ಯಾರು ಅಂತಂದರೆ ಇವರಮ್ಮ ಅಂತ ಅರ್ಥ ಆಗುತ್ತೆ. ನೆಕ್ಸ್ಟ್ ಬರ್ರಿ, ಎ ಪ್ಲಸ್ ಬಿ ಅಂದರೆ ಎ ಯು ಬಿಯ ತಂದೆ ಆಗ್ತಾನೆ. ಪ್ಲಸ್ ಇದ್ದಾಗ ತಂದೆ, ಮೈನಸ್ ಇದ್ದಾಗ ಹೆಂಡತಿ, ಇಂಟು ಇದ್ದಾಗ ಸಹೋದರ ಆಗ್ತಾರೆ. ಹಾಗಾದರೆ ಪಿ ಇಂಟು ಆರ್ ಮೈನಸ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಿ ಇಂಟು ಆರ್, ಇಂಟು ಅಂತಂದರೆ 2ನೇ ವ್ಯಕ್ತಿ ಮೊದಲನೇ ವ್ಯಕ್ತಿಗೆ ಸಹೋದರ ಅಂದರೆ ಆರ್ ಅಂತಕ್ಕಂಥವ್ರು ಪಿಯ ಸಹೋದರ ಆಗ್ತಾರೆ. ಕ್ಯೂ ಅಂತ ಹೇಳಿದರೆ ಹೆಂಡತಿ. ಓಕೆ, ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೋದು ಏನಾಗುತ್ತೆ, ಹೆಂಡತಿಯ ಸಹೋದರ ಏನಾಗ್ತಾರೆ ಅಂದರೆ ಮಾವ ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಒಬ್ಬ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಓಕೆ, ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ. ಪ್ರದಕ್ಷಿಣೆ ಆಕಾರವಾಗಿ 90 ಡಿಗ್ರಿ ಬರ್ತಾನೆ. ಓಕೆ, ಇದು 90 ಡಿಗ್ರಿ ಪ್ರದಕ್ಷಿಣೆ ಅಂದರೆ ಹೀಗಲ್ವ, ಕ್ಲಾಕ್ ವೈಸು. ಆಮೇಲೆ ಏನು ಮಾಡ್ತಾನೆ, ನಂತರ ಅವನು ತಿರುಗಿಬಿಟ್ಟು ಯಾವ ಕಡೆ ತಿರುಗ್ತಾ ಇದ್ದಾನೆ ಅಂತ ಹೇಳಿದರೆ ಪ್ರದಕ್ಷಿಣೆ ಆಕಾರ. ನಂತರ ಅವನು ಆಂಟಿ ಕ್ಲಾಕ್ ವೈಸಲ್ಲಿ 135 ಡಿಗ್ರಿ ವಾಪಸ್ ಹೋಗ್ತಾನೆ. 135 ಅಂದರೆ 90ರಲ್ಲಿ ನೀವು ಕಳೆದ್ರಿ 45 ಡಿಗ್ರಿ ಬರುತ್ತೆ. ಸೊ 135ನ 90ರಲ್ಲಿ ಕಳೀರಿ,
90 ಕಳೆದ್ರೆ 5, 13 45. ಸೊ ಇಲ್ಲಿಂದ ವಾಪಸ್ ಇಲ್ಲಿ ಬಂದರೆ 90, ಅದ್ರ ಮೇಲೆ 45, ಇದು 90 ಅರ್ಧ ಇರುತ್ತಲ್ವ. ಸೊ ಇಷ್ಟು ಈ ಕಡೆ ಬರ್ತಾನೆ ಅವನು. ಹಾಗಾದರೆ ಅವನು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಅಂತ ಕೇಳಿದರೆ ನಿಮ್ಗೆ ಗೊತ್ತಿದೆ ಉ ಈ ಉ. ಓಕೆ, ಬೇರೆ ಕಲರಲ್ಲಿ ಬರುತ್ತೆ ತೋರಿಸ್ತೀನಿ ನಿಮಗೆ. ಈ ಉ, ಇದು ಆ, ಇದು ದ, ಇದು ನೈ, ಇದು ಪ, ಇದು ವಾ. ಅಂದರೆ ವಾಯುವ್ಯ ದಿಕ್ಕಿಗೆ ಅವನು ಮುಖ ಮಾಡಿ ನಿಂತಿದ್ದಾನೆ ಅಂತಕ್ಕಂಥದ್ದು. ಸೊ ದಿಕ್ಕುಗಳನ್ನು ನೋಡಿದಾಗ ನಮಗೆ ಉತ್ತರ ಗೊತ್ತಾಗುತ್ತೆ, ವಾಯುವ್ಯ ದಿಕ್ಕು. ನೆಕ್ಸ್ಟ್ 40 ಮಕ್ಕಳಿರುವ ಸಾಲಿನಲ್ಲಿ ರಹೀಮ ಎಡ ತುದಿಯಲ್ಲಿ ಕುಳಿತಿದ್ದಾನೆ, 15ನೇ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಬಲ ತುದಿಯಿಂದ ಅವನ ಸ್ಥಾನವೇನು ಅಂತ ಕೇಳಿದ್ದಾರೆ. ಇಂಥ ಪ್ರಶ್ನೆಗೆ ನಿಮಗೆ ಲಾಜಿಕಲಿ ಸಣ್ಣ ಲೆಕ್ಕ ಒಂದು ಹೇಳಿಕೊಟ್ಟು ಆಮೇಲೆ ನಿಮಗೆ ಹೇಳ್ತೀನಿ ನಾನು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಎಡ ತುದಿ ಬಲ ತುದಿಯಲ್ಲಿ ಕುಳಿತಾಗ ಸ್ಥಾನವನ್ನು ನಿರ್ಧಾರ ಮಾಡಬೇಕಾದ್ರೆ ನಾನೀಗ ಒಂದು ಎಕ್ಸಾಂಪಲನ್ನು ನಿಮಗೆ ಕೊಡ್ತೀನಿ. ಏನಪ್ಪ ಎಕ್ಸಾಂಪಲ್ ಅಂತಂದರೆ, ಸೊ ಇಲ್ಲಿ ಒಂದು 8 ಜನ ವಿದ್ಯಾರ್ಥಿಗಳಿದ್ದಾರೆ, ಕೂತ್ಕೊಂಡಿದ್ದಾರೆ. 1 2 3 4 5 6 7 8. ಈ 8 ಜನ ವಿದ್ಯಾರ್ಥಿಗಳ ಪೈಕಿ ಒಬ್ಬ ವಿದ್ಯಾರ್ಥಿ 3ನೇ ಸ್ಥಾನದಲ್ಲಿ ಕೂತಿದ್ದಾನೆ. ಎಷ್ಟನೇ ಸ್ಥಾನದಲ್ಲಿ ಅಂದರೆ 3ನೇ ಸ್ಥಾನದಲ್ಲಿ ಕೂತಿದ್ದಾನೆ ಅಂತ ತಿಳ್ಕೊಳ್ಳಿ. 3rd ಸ್ಟೇಜಲ್ಲಿ ಕೂತಿದ್ದಾನೆ. ಎಡದಿಂದ ನಾವು ಕೌಂಟ್ ಮಾಡಿದರೆ 3ನೇ ಸ್ಥಾನದಲ್ಲಿ. ಅವನು ಬಲದಿಂದ ಎಷ್ಟನೇ ಸ್ಥಾನಕ್ಕೆ ಬರ್ತಾನೆ ಅಂತ ಕೇಳಿದರೆ ಏನು ಮಾಡಬೇಕು? ಇಂಥ ಲೆಕ್ಕಗಳಿಗೆ ನಾವು ಅಂತಂದರೆ ಟೋಟಲ್ -3 ಮಾಡಿ +1 ಮಾಡಬೇಕು. ಟೋಟಲ್ ಮೈನಸ್ ಈಗಿರುವ ಸ್ಥಾನ +1 ಮಾಡಬೇಕು. ಆವಾಗ 8ರಲ್ಲಿ 3 ಕಳೆದ್ರೆ 5 +1 ಅಂತ ಹೇಳಿದ್ರೆ 6ನೇ ಸ್ಥಾನದಲ್ಲಿ ಇರುತ್ತೆ. ಚೆಕ್ ಮಾಡಿ, 1 2 3 4 5 6ನೇ ಸ್ಥಾನದಲ್ಲಿ. ಎಡಗಡೆಯಿಂದ 3ನೇ ಸ್ಥಾನದಲ್ಲಿದ್ದರೆ ಬಲಗಡೆಯಿಂದ ಎಷ್ಟನೇ ಸ್ಥಾನ? 6ನೇ ಸ್ಥಾನ. ಏನು ಮಾಡಬೇಕು ಅಂದರೆ ಟೋಟಲ್ ಸಂಖ್ಯೆಯಲ್ಲಿ ನೀವು ಈಗ ಇರುವಂಥ ಸ್ಥಾನವನ್ನು ಕಳೆದು 1 ಆ್ಯಡ್ ಮಾಡಬೇಕು. ಇದು ಲೆಕ್ಕ ಅರ್ಥ ಆಯ್ತಾ? ಸೊ ಈಗ ಅದೇ ಥರ ನೀವು ಇಲ್ಲಿ ಮಾಡಿ, ಏನು ಕೊಟ್ಟಿದ್ದಾರೆ ಅವರು? ಟೋಟಲ್ ಇರ್ತಕ್ಕಂಥದ್ದು 40 ಮಕ್ಕಳಿರುವಂಥ ಸಾಲಿನಲ್ಲಿ ಈ ಕಡೆಯಿಂದ 15ನೇ ಸ್ಥಾನದಲ್ಲಿದ್ದಾನೆ. ಕಳೀರಿ, 10ರಲ್ಲಿ 5 ಹೋದರೆ 5, ಇನ್ನು 3ರಲ್ಲಿ 1 ಹೋದರೆ 2, ಅದಕ್ಕೆ 1 ಕೂಡಿ. ಸೊ 25 + 1 26. ಅವನು ಇನ್ನೊಂದು ಕಡೆಯಿಂದ 26ನೇ ಸ್ಥಾನದಲ್ಲಿದ್ದಾನೆ. ದಟ್ ಈಸ್ ಇನ್ ಯುವರ್ ಆಪ್ಷನ್ 2 ಅಂತ ನಾವು ಹೇಳ್ತೀವಿ. ಸೊ ಓಕೆ, ಇದಿಷ್ಟು. ಇದೇ ಥರ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಸಾಕಷ್ಟು ಚೆನ್ನಾಗಿ ಬಿಡಿಸ್ಬೋದು ಸ್ನೇಹಿತರೆ. ಹಾಗಾಗಿ ನಾನು ಈ ಎಲ್ಲ ಥರದ ಪ್ರಶ್ನೆಗಳು ಮತ್ತು ಮಾಡೆಲ್ ಕ್ವಶನ್ಗಳನ್ನು ತಗೊಂಡು ಇನ್ನಷ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಎಸ್, ನಮಗೆ ಈ ಥರದ ತರಗತಿಗಳು ಬೇಕು ಸರ್ ಅಂತ ನೀವು ನನಗೆ ಕಮೆಂಟ್ ಮಾಡಿದರೆ ಖಂಡಿತ ನಾನು ಆ ಥರ ತರಗತಿಗಳನ್ನು ತಿಳಿಸ್ಕೊಡ್ತೀನಿ. ಈಸಿಯಾಗಿ ಟ್ರಿಕ್ಸ್ಗಳನ್ನು ಕೂಡ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಯಾರೆಲ್ಲ ಮುಂದಿನ ಪ್ರಶ್ನೆಗಳನ್ನು ಟ್ರೈ ಮಾಡಿದಿರಿ ಅವರು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು, ಅಥವಾ ವಾಟ್ಸಪ್ ನಂಬರ್ 8123441226 ಕಳಿಸ್ಬೋದು. ಸಮಯದ ಅಭಾವ, ಸ್ವಲ್ಪ ಕೆಲಸ ಬಂತು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಹೈಸ್ಕೂಲ್ ಶಿಕ್ಷಕರ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇಟ್ಕೊಂಡು ಅವುಗಳನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಯಾವ ಒಂದು ಸಬ್ಜೆಕ್ಟ್ ನಿಮಗೆ ಕಷ್ಟ ಆಗ್ತಾಯಿದೆ, ಆ ಸಬ್ಜೆಕ್ಟಿಗೆ ತರಗತಿ ಬೇಕು, ಅದನ್ನು ಕೂಡ ನನಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ಕ್ಲಾಸನ್ನು ಹೇಳ್ಕೊಡ್ತೀನಿ. ಸೊ ಹ್ಯಾವ್ ಅ ನೈಸ್ ಡೇ. ಬಾಯ್.